ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರು ನೀಡಿರುವ ಹೇಳಿಕೆ ದಾವಣಗೆರೆಯ ಮುಸ್ಲಿಮರಿಗೆ ಆಗಿರುವ ಗಾಯಕ್ಕೆ ಉಪ್ಪು ಸವರದಂತಾಗಿದೆ. ಗಡ್ಡ ಟೋಪಿ ಧರಿಸಿದ ಮಾತ್ರಕ್ಕೆ ಯಾರೂ ಒಳ್ಳೆಯ ಮುಸ್ಲಿಮರಾಗಲ್ಲ. ಬಾಹ್ಯ ರೂಪ ನೋಡಿ ಯಾರನ್ನೂ ಅನುಸರಿಸಬೇಡಿ, ಅವರ ಹಿನ್ನೆಲೆ ನೋಡಿ ಎಂದೆಲ್ಲ ಅವರು ಹೇಳಿದ್ದಾರೆ. ಯಾವ ಇಮ್ರಾನ್ ಪಾಷರಿ ದಾಡಿ ಟೋಪಿ ಇದ್ರೆ ಮುಸಲ್ಮಾನ್ ಆಗಲ್ಲ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ದಾಡಿ ಇರೋದು ಟೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟ್ ದೇವ್ರು ಕೊಟ್ಟಿರೋಂತ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಏನು ಸುಳ್ಳು ಹೇಳಬಾರ್ದು, ಬಡ್ಡಿಗೆ ತಗೊಂಡ್ಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ಟೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ದಾವಣಗೆರೆಯ ಮುಸ್ಲಿಮರಿಗೆ ಈಗಾಗಲೇ ಟಿಕೆಟ್ ಕೈತಪ್ಪಿದ ನೋವಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ನೀಡುತ್ತದೆ ಎಂಬ ಅಭಿಪ್ರಾಯ ಇತ್ತು. ದಾವಣಗೆರೆಯಲ್ಲಿ 80,000ದಷ್ಟು ಮುಸ್ಲಿಂ ಮತಗಳಿವೆ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಲ್ಲಿ ಅವರ ಮಗ ಸೊಸೆ ಈಗಾಗಲೇ ರಾಜಕೀಯದಲ್ಲಿದ್ದಾರೆ. ಆದ್ದರಿಂದ ಅವರ ತೆರವಾದ ಜಾಗಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕು ಎಂಬ ಹಕ್ಕೊತ್ತಾಯ ಭಾರಿ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸಾದಿಕ್ ಫೈಲ್ವಾನ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದರು. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಮಣೆ ಹಾಕಿದೆ. ಆ ಕುಟುಂಬದ 3ನೇ ತಲೆಮಾರು ಸಮರ್ಥ್ಗೆ ಟಿಕೆಟ್ ನೀಡಿದೆ. ಇದರಿಂದ ದಾವಣಗೆರೆಯ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ. ತಮ್ಮನ್ನು ಕಾಂಗ್ರೆಸ್ ಬಳಸಿ ಬಿಸಾಕ್ತಾ ಇದೆ ಎಂಬ ಭಾವ ಅವರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ದಾರೆ. ಆದರೆ ಈ ನೋವನ್ನು ಅರ್ಥ ಮಾಡಿಕೊಳ್ಳದ ನಲ್ಪಾಡ್ ಅವರು ಅತ್ಯಂತ ಕೇವಲವಾಗಿ ಮುಸ್ಲಿಮರ ಬಗ್ಗೆ ಮಾತಾಡಿದ್ದಾರೆ. ಈವರೆಗೆ ಮುಸ್ಲಿಮರನ್ನ ಬಿಜೆಪಿ ಕೇವಲವಾಗಿ ನಡೆಸಿಕೊಳ್ತಿತ್ತು. ಅವರಲ್ಲಿ ದೇಶಭಕ್ತ ಮುಸ್ಲಿಮರು ಮತ್ತು ದೇಶದ್ರೋಹಿ ಮುಸ್ಲಿಮರು ಎಂದು ಅದು ವಿಭಜಿಸುತ್ತಿತ್ತು. ಮುಸ್ಲಿಮರನ್ನ ಜಿಹಾದಿ ಮುಸ್ಲಿಮರು ಎಂದು ಅವಮಾನ ಮಾಡ್ತಾ ಇತ್ತು. ಇದೀಗ ಕಾಂಗ್ರೆಸ್ ಮುಖಂಡರೇ ಮುಸ್ಲಿಮರಿಗೆ ಸರ್ಟಿಫಿಕೇಟ್ ನೀಡತೊಡಗಿದ್ದಾರೆ. ಗಡ್ಡ ಬಿಟ್ಟು ಟೋಪಿ ಹಾಕಿದ್ರೆ ಒಳ್ಳೆಯ ಮುಸ್ಲಿಂ ಆಗಲ್ಲ ಎಂದು ನಲ್ಪಾಡ್ ಹೇಳಿದ್ದಾರೆ. ಈ ಮೂಲಕ ಒಳ್ಳೆಯ ಮುಸ್ಲಿಂ ಮತ್ತು ಕೆಟ್ಟ ಮುಸ್ಲಿಂ ಎಂಬ ವಿಭಜನೆಯನ್ನ ಅವರು ಸಾರ್ವಜನಿಕವಾಗಿ ಮಾಡಿದ್ದಾರೆ. ಒಂದು ಕಡೆ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿಲ್ಲ. ಈ ಗಾಯಕ್ಕೆ ಉಪ್ಪು ಸವರುವಂತೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕನೇ ಮಾತಾಡಿರೋದು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬೀಳಬಹುದಾದ ಮತಗಳನ್ನು ತಪ್ಪಿಸುವುದಕ್ಕೆ ಕಾರಣವಾಗಬಹುದು ಎಂಬ ಅಭಿಪ್ರಾಯ ಇದೆ. ಅಲ್ಲದೆ ನಲ್ಪಾಡ್ ಅವರ ಹಿಸ್ಟರಿ ಅತ್ಯಂತ ಕರಾಳವಾಗಿದೆ. ನಮಾಜ್ ಮಾಡಿ ಬಡ್ಡಿ ತಗೊಳ್ಬೇಡಿ, ಸುಳ್ಳು ಹೇಳಬೇಡಿ ಎಂದು ದಾವಣಗೆರೆಯ ಮುಸ್ಲಿಮರಿಗೆ ಅವರು ಕರೆ ಕೊಟ್ಟಿದ್ದಾರೆ. ಆದರೆ ಈ ಕರೆಗೆ ಎಳ್ಳಷ್ಟು ಹೊಂದದ ಬದುಕು ಅವರದಾಗಿದೆ ಎಂದು ದಾವಣಗೆರೆಯ ಜನರು ಹೇಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಪಾಠ ಮಾಡುವ ಕನಿಷ್ಠ ನೈತಿಕತೆಯನ್ನು ಈ ನಲ್ಪಾಡ್ ಹೊಂದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಅಂತೂ ಬಿಜೆಪಿಯಿಂದ ಪಾಠ ಹೇಳಿಸಿಕೊಳ್ತಿರುವ ಮುಸ್ಲಿಮರು ಇದೀಗ ಕಾಂಗ್ರೆಸ್ನಿಂದಲೂ ಪಾಠ ಹೇಳಿಸಿಕೊಳ್ಳತೊಡಗಿದ್ದಾರೆ. ಬಿಜೆಪಿಯಂತೆ ಮುಸ್ಲಿಮರಿಗೆ ಕಾಂಗ್ರೆಸ್ಗೂ ಸರ್ಟಿಫಿಕೇಟ್ ನೀಡುವಂತಾಗಿದೆ.